ದುರ್ಗಾ ಅವಳನ್ನ ಸಮಾಧಾನ ಮಾಡ್ತಿದ್ದಾಳೆ. ಸ್ವಲ್ಪ ಹೊತ್ತು ಹಿತಪುಟ್ಟ ಸರಿ ಹೋಗ್ತಾಳೆ. ಯು ಡೋಂಟ್ ವರಿ. ಇಲ್ಲಮ್ಮ, ಅವಳು ನನ್ನ ಹೇಟ್ ಮಾಡ್ತಾಳೆ. ಇತ್ತೀಚೆಗಷ್ಟೇ ಅವಳ ಹತ್ರ ಕ್ಲೋಸ್ ಆಗ್ತಾ ಇದ್ಲು. ಆದರೆ ಇವಾಗ ಸಿಚುವೇಶನ್ ನೋಡಿದ್ರೆ ಶಿ ವಿಲ್ ಹೇಟ್ ಮೀ ಫಾರ್ ಎವರ್ ಅಂತ ನನಗೆ ಅನಿಸ್ತಾ ಇದೆ. ನನಗೆ ಅವಳನ್ನ ಈ ಪರಿಸ್ಥಿತಿ ನೋಡೋದಕ್ಕಾಗಲ್ಲ ಅಮ್ಮ. ನೀವು ಮದುವೆ ಆಗಲ್ಲ ಪ್ಲೀಸ್ ಅಮ್ಮ. ನೀವು ಮಾಡಿಸ್ಕೊಂಡಿರೋ ಪ್ರಾಮಿಸ್ನ ವಾಪಸ್ ತಗೊಳ್ಳಿ. ಶರತ್, ನಿನ್ನ ಮಗು ಸಂಕಟ ಪಡ್ತಿರೋದನ್ನ ನಿನ್ನಿಂದ ನೋಡೋದಕ್ಕಾಗ್ತಿಲ್ಲ ಅಲ್ವಾಪ್ಪ. ನೀನು ಹೇಗೆ ನಿನ್ನ ಮಗಳು ಸಂತೋಷವಾಗಿರಬೇಕು ಅಂತ ಬಯಸ್ತೀಯೋ ಹಾಗೆ ನಾನು ನನ್ನ ಮಗ ಯಾವಾಗಲೂ ಸಂತೋಷವಾಗಿರಬೇಕು ಅಂತ ಬಯಸ್ತಿದ್ದೀನಿ. ಇಂಥ ಟೈಮಲ್ಲೂ ನಾನು ಹೀಗೆ ಹೇಳ್ತಿರೋದಕ್ಕೆ ನೀ ನನ್ನ ಸ್ವಾರ್ಥಿ ಅಂತ ತಿಳ್ಕೊಂಡ್ರೂ ಪರವಾಗಿಲ್ಲ ಶರತ್. ಬಟ್ ಟ್ರಸ್ಟ್ ಮೀ, ಹಿತ ಮುಂದೊಂದು ದಿನ ಮಾಯಿನ ಇಷ್ಟಪಟ್ಟೇ ಪಡ್ತಾಳೆ, ಆಕ್ಸೆಪ್ಟ್ ಮಾಡ್ಕೋತಾಳೆ. ಅಂಬಿಕನ ಎಷ್ಟು ಪ್ರೀತಿಸ್ತಾ ಇದ್ಲೋ ಹಾಗೆ ಮಾಯನು ಪ್ರೀತಿ ಮಾಡ್ತಾಳೆ. ಆದರೆ ನಮ್ಮ ಹಿತಾಗೆ ಈಗೇನೂ ಗೊತ್ತಾಗೋದಿಲ್ಲ ಶರತ್. ಈಗಿನ್ನೂ ತಾಯಿನ ಕಳ್ಕೊಂಡಿರೋ ಕೂಸೋದು. ಅಮ್ಮನ ಜಾಗದಲ್ಲಿ ಬೇರೆ ಯಾರೇ ಬಂದರೂ ಅವಳಿಗಿಷ್ಟ ಆಗೋದಿಲ್ಲ. ಅದು ಸಹಜನೇ ಅಲ್ವಪ್ಪ. ಇನ್ಫ್ಯಾಕ್ಟ್ ಅವಳ ಜಾಗದಲ್ಲಿ ನಾವು ನಿಂತು ಯೋಚನೆ ಮಾಡಿದಾಗ ಹಿತ ಮಾಡ್ತಾ ಇರೋದು ಸರಿಯಾಗೇ ಇದೆ. ನಮ್ಮ ಹಿತ ಸರಿಯಾಗೇ ಇದ್ದಾಳೆ ಶರತ್. ಆದರೆ ಮಕ್ಕಳಿಗೆ ಪ್ರಪಂಚದ ಬಗ್ಗೆ ಏನೂ ತಿಳಿದಿರಲ್ಲ ಶರತ್. ನೀವು ಹೇಳ್ತಾ ಇರೋದು ನಿಜ ಅಮ್ಮ. ಆದರೆ ನಾನೇನಾದರೂ ಮಾಯನ ಮದುವೆ ಆದರೆ ಹಿತ ಖಂಡಿತ ನೊಂದ್ಕೋತಾಳೆ. ಅಂಬಿಕಾ ಜಾಗದಲ್ಲಿ ಬೇರೆ ಯಾರನ್ನೂ ನೋಡೋದಕ್ಕೆ ಅವಳಿಗೆ ಇಷ್ಟ ಇಲ್ಲ ಅಂತಂದಮೇಲೆ ನನಗೆ ಮದುವೆಗೆ ಏನು ಪ್ರಯೋಜನ ಅಮ್ಮ? ಅದನ್ನೇ ನಾನು ಹೇಳ್ತಾ ಇರೋದಪ್ಪ. ಮಕ್ಕಳಿಗೆ ಪ್ರಪಂಚದ ಜ್ಞಾನ ಏನೂ ಇರೋದಿಲ್ಲ. ಆದರೆ ಬದುಕೇನು ಅನ್ನೋದನ್ನ ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಈಗ ಹಿತ ಹಠ ಮಾಡ್ತಿದ್ದಾಳೆ ಅಂತ ನೀನು ಮದುವೆ ಬೇಡ ಅಂದ್ರು ಹಿತಾಗೆ ತಾಯಿ ಪ್ರೀತಿ ಅನ್ನೋದೇ ಸಿಗೋದಿಲ್ಲ. ಮುಂದೊಂದು ದಿನ ನಿನಗಿದ ಅರ್ಥ ಆಗಿ ನೀನು ಯಾರನ್ನೇ ಮದುವೆ ಆಗಬೇಕು ಅಂದ್ರು ಆಗ ನಿನಗೆ ವಯಸ್ಸಿರೋದಿಲ್ಲ. ಇನ್ಫ್ಯಾಕ್ಟ್ ನಾನು ಮದುವೆ ಆಗಿ ಈ ಮನೆಗೆ ಬಂದಾಗಲೂ ನೀನು ಹಿತ ಥರನೇ ನನ್ನನ್ನು ಒಪ್ಕೊಂಡಿರಲಿಲ್ಲ. ಆಗ ನೀನು ಇನ್ನೂ ಚಿಕ್ಕ ಹುಡುಗ. ಆದರೆ ಈಗ ನೋಡು, ನೀನು ನನ್ನನ್ನು ಎಷ್ಟು ಹಚ್ಕೊಂಡಿದ್ಯಾ ಅಲ್ವಾ? ಹಾಗೇನೆ ಮಾಯನ್ ವಿಚಾರದಲ್ಲೂ ಹಿತ ಕೂಡ ಹಾಗೆ ಆಗ್ತಾಳೆ. ಡೋಂಟ್ ವರಿ. ಅಣ್ಣ, ಮಾಮ್, ಹಿತಂಗೆ ಹುಷಾರಿಲ್ಲ. ಡಾಕ್ಟರ್ ಕಾಲ್ ಮಾಡಿದ್ದೀನಿ. ಹಿತಾಗೇನಾಯ್ತು? ಜ್ವರ ಬಂದಿದೆ, ಪ್ರಜ್ಞೆ ಕೂಡ ಇಲ್ಲ.